ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ಲೈನಿಂಗ್ ಬ್ಲೌಸು ಸುಲಭವಾಗಿ ಹೇಗೆ ಕಟ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗೇ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಬನ್ನಿ, ಈಗ ಅಳತೆ ಬ್ಲೌಸಲ್ಲಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ 14 ಇಂಚಿದೆ. 2 ಇಂಚು ಸೇರಿಸ್ಕೊಂಡು 16 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲೂ ಸಹ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಅದೇ ಥರ ಇಲ್ಲೂ ಸಹ 16 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ಥರ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇದಾದಮೇಲೆ ಮೆಜರ್ಮೆಂಟ್ ಬ್ಲೌಸಲ್ಲಿ ವಿಡ್ತ್ ಎಷ್ಟಿದೆ ಅಂತ ನೋಡೋಣ. ಮೆಜರ್ಮೆಂಟ್ ಬ್ಲೌಸಲ್ಲಿ ವಿಡ್ತು 11 ಇಂಚಿದೆ. ನಾನು ಅರ್ಧ ಇಂಚು ಆ್ಯಡ್ ಮಾಡ್ಕೊಂಡು 11.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನೀವು ಬೇಕಾದರೆ 1 ಇಂಚ್ವರೆಗೂ ಒಂದು ಇಂಚ್ವರೆಗೂ ಎಕ್ಸ್ಟ್ರಾ ಸೇರಿಸ್ಕೋಬೋದು. ನಾನು ಅರ್ಧ ಇಂಚ್ ಮಾತ್ರ ತಗೊಂಡಿದ್ದೀನಿ. ಇವೆರಡು ಮಾರ್ಕ್ ಸೇರಿಸಿ ಇಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತಿದ್ದೀನಿ. ಇದು ಓಪನ್ ಸೈಡು, ಇದು ಕ್ಲಾತು ಓಪನ್ ಇರೋ ಕಡೆಗೆ ಹಾಕ್ತಿದ್ದೀನಿ. ಇಲ್ಲಿ ಆರ್ಮೋಲ್ ಡೌನಿಂಗ್ ಮಾಡೋಕ್ಕೆ. ಆ ಕಡೆ ಇರೋದು ಜಾಯಿಂಟ್ ಸೈಡು. ಜಾಯಿಂಟ್ ಇರೋ ಕಡೆಗೆ ನಾನು ನೆಕ್ಕಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಫ್ರಂಟ್ ಬಟನ್ ಬ್ಲೌಸ್ ಆಗಿರೋದ್ರಿಂದ ಜಾಯಿಂಟ್ ಇರೋ ಕಡೆಗೇ ನಾವು ನೆಕ್ಕಿಗೆ ತೊಗೋಬೇಕು. ಮೊದಲಿಗೆ ಶೋಲ್ಡ್ರ್ ನೋಡ್ಕೊಳ್ತಿದ್ದೀನಿ. ಶೋಲ್ಡ್ರು 3 ಇಂಚಿದೆ. ನಾನು ನೆಕ್ 2 ಇಂಚು ಇಡ್ತಾಯಿದ್ದೀನಿ. ನೆಕ್ ಬಿಟ್ಟು ಶೋಲ್ಡ್ರ್ 3 ಇಂಚಿದೆ. ಹಾಗಾಗಿ ನಾನು ನೆಕ್ ಬಿಟ್ಟು 3 ಇಂಚು ಶೋಲ್ಡ್ರ್ ತಗೊಳ್ತಿದ್ದೀನಿ. ಇದರಿಂದ 5 ಇಂಚು ಫುಲ್ ಶೋಲ್ಡ್ರ್ ಬರುತ್ತೆ. ಆರ್ಮೋಲ್ ಡೌನಿಂಗ್ ಸಹ ನಾವು 5 ಇಂಚ್ ತೊಗೋಬೇಕು. ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ನಾನು 5.5 ಇಂಚಿಗೆ ನಾನು ಒಂದೊಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲೂ ಸಹ ನಾನು 5.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಯಾಕೆಂದರೆ ಇದು ಡೀಪ್ ನೆಕ್ ಆಗಿರೋದ್ರಿಂದ ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ತೀನಿ. 5.5 ಇಂಚಿಗೆ ಹಾಕ್ತಿದ್ದೀನಿ. ಯಾಕಂದರೆ ರಿಂಕಲ್ಸ್ ಬರಬಾರ್ದಂತ ಈ ಥರ ಡೀಪ್ ನೆಕ್ಕಿಗೆ ಎಕ್ಸ್ಟ್ರಾ ಅರ್ಧ ಇಂಚ್ ಸೇರಿಸ್ಕೊಂಡು ತಗೋಬೇಕು. ಇದಾದಮೇಲೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತಿದ್ದೀನಿ. ಇಲ್ಲೂ ಸಹ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈಗ 1 ಇಂಚು ಬ್ಯಾಕ್ ಪಾರ್ಟಿಗೆ ಶೇಪ್ ತಗೊಳ್ತಿದ್ದೀನಿ. 1 ಇಂಚಿಗೆ ಒಂದು ಮಾರ್ಕ್ ಹಾಕಿ ಈ ಮಾರ್ಕ್ ಮುಖಾಂತರ ನಾನು ಒಂದು ರೌಂಡ್ ಶೇಪಾಗಿ ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ಇದಾದಮೇಲೆ ನೆಕ್ಕು ತಗೊಳ್ತಿದ್ದೀನಿ. ನಾನು ನೆಕ್ಕು ಬ್ಲೌಸಲ್ಲಿರೋ ನೆಕ್ಕನ್ನೇ ನಾನು ಇಟ್ಟು ಮಾರ್ಕ್ ಮಾಡ್ಕೊಳ್ತೀನಿ. ನಿಮಗೆ ಅಭ್ಯಾಸ ಇಲ್ಲಾಂದರೆ ನೀವು ಈ ಥರ ಏನು ಬೇಡ, ನೆಕ್ಕು ಎಷ್ಟು ಉದ್ದ ಇದೆ ಅಂತ ಮೆಜರ್ಮೆಂಟ್ ಮಾಡ್ಕೊಂಡು ಅದಕ್ಕೆ ಒಂದು ಲೈನ್ ಡ್ರಾ ಮಾಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ನಾನೀಗ ನೆಕ್ಕಿಟ್ಟೆ ರೌಂಡ್ ಶೇಪು ಹಾಕ್ಕೊಳ್ತಿದ್ದೀನಿ. ಈ ಥರ ನೀಟಾಗಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ರೌಂಡ್ ನೆಕ್ ಆಗಿರೋದ್ರಿಂದ ನಾನು ರೌಂಡ್ ಶೇಪಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ನೀಟಾಗಿ ರೌಂಡ್ ಬಂದಿದೆ. ಬ್ಲೌಸಲ್ಲಿರೋ ರೌಂಡೇ ಬರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ನಿಮಗೆ ಅನುಕೂಲ ಅಂದಂಗೆ ನೀವು ಮಾಡ್ಕೊಳ್ಳಿ. ಈಗ ನಾನು ಕಟ್ ಮಾಡ್ಕೊಳ್ತೀನಿ. ಮೊದಲಿಲ್ಲಿ ನಾನು ಶೋಲ್ಡ್ರ್ ಕಟ್ ಮಾಡ್ಕೊಳ್ತೀನಿ. ನಾವು ಹಾಕಿರೋ ಲೈನ್ ಮೇಲೆ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ಬರಬೇಕು. ಇದಾದಮೇಲೆ ಇಲ್ಲೂ ಸಹ ನಾನು ಹಾಕಿರೋ ಲೈನ್ ಮೇಲೇ ನೀಟಾಗಿ ರೌಂಡ್ ಶೇಪ್ ಬರೋ ಹಾಗೆ ಕಟ್ ಮಾಡ್ಕೊಳ್ತಿದ್ದೀನಿ. ಈಗ ವಿಡ್ತಿಗೆ ಒಂದು ಮಾರ್ಕ್ ಹಾಕಿದ್ವಲ್ಲ ಅದನ್ನು ಸಹ ನಾನಿಲ್ಲಿ ಕಟ್ ಮಾಡಿ ತೆಗಿತಿದ್ದೀನಿ. ಈಗ ನೆಕ್ಕು ನಾನು ಒಲಿವಾಗಿ ಕಟ್ ಮಾಡ್ಕೊಳ್ತೀನಿ.
ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಿಗೆ ನಾನು ಓಪನ್ ಇರೋ ಸೈಡು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಶೋಲ್ಡ್ರ್ 5 ಇಂಚ್ ತಗೊಳ್ತೀನಿ. ಈಗ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಫುಲ್ ಶೋಲ್ಡ್ರು ಬ್ಯಾಕು 5 ಇಂಚ್ ತಗೊಂಡಿದ್ದೀನಿ. ಫ್ರಂಟ್ ಸೈಡ್ನು ಸಹ 5 ಇಂಚೇ ತಗೋಬೇಕು. ಇದಾದಮೇಲೆ ನಾವು ಆರ್ಮ್ ಡೌನಿಂಗು 5.5 ಇಂಚಿಗೆ ತಗೊತಿದ್ದೀನಿ. ಆರ್ಮ್ ಡೌನಿಂಗು ಈ ಕಡೆ ಸಹ 5.5 ಇಂಚಿದೆ. ಈಗ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇದಾದಮೇಲೆ ಇಲ್ಲಿ ಸಹ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಶೇಪ್ಗೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ ನಾನು. ಆ ಮಾರ್ಕಿಂದ ಒಂದು ರೌಂಡ್ ಶೇಪಾಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಇದಾದಮೇಲೆ ನಾವು ಬ್ಯಾಕ್ 16 ಇಂಚ್ ಲೆಂತ್ ತಗೊಂಡಿದ್ದೀವಿ ಬ್ಯಾಕ್ ಪಾರ್ಟಿಗೆ. ಫ್ರಂಟ್ ಪಾರ್ಟಿಗೂ ಸಹ ನಾವು 16 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮೊದಲಿಗೆ. ಅದಾದಮೇಲೆ ಅಲ್ಲಿಂದ ಮೇಲೆ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇದು ಕ್ರಾಸ್ ಬೆಲ್ಟ್ಗೆ. ಈಗ ಇಲ್ಲೂ ಸಹ ನಾನು ಬ್ಲೌಸ್ ಲೆಂತ್ ಫ್ರಂಟ್ ಪಾರ್ಟಿಗೂ ಸಹ 16 ಇಂಚ್ ತಗೊಳ್ತಿದ್ದೀನಿ. ಈ 16 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಅದಕ್ಕಿಂತ ಮೇಲೆ 3 ಇಂಚ್ಗೊಂದು ಮಾರ್ಕ್ ಮಾಡ್ಕೊತೀನಿ. ಇದು ಕ್ರಾಸ್ ಬೆಲ್ಟ್ಗೆ. ಆರ್ಮೋಲ್ ಸೈಡು 3 ಇಂಚ್ ತಗೋಬೇಕು. ನೆಕ್ ಸೈಡು 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಕ್ರಾಸ್ ಬೆಲ್ಟ್ ತೆಗಿಬೇಕು. ಈಗ ನಾನು ಸೆಂಟ್ರ್ ಪಾಯಿಂಟ್ 10.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಕ್ರಾಸ್ ಬೆಲ್ಟ್ಗೆ ಒಂದು ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. 3 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊತೀನಿ. ಈಗ ಮೊದಲಿಗೆ ಇಲ್ಲೊಂದು ಲೈನ್ನ ಸ್ಟ್ರೈಟಾಗಿ ಡ್ರಾ ಮಾಡ್ಕೊಳ್ಳೋಣ. ಇದಾದಮೇಲೆ ಕ್ರಾಸ್ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈಗ ಕೆಳಗೊಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಹಾಕಿದ್ದಾಯಿತು. ಈಗ ನಾವು ವಿಡ್ತ್ 11.5 ತಗೊಂಡಿದ್ದೀವಿ. ಬ್ಯಾಕು ಈಗ ಫ್ರಂಟು ಸಹ 11.5 ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಸಹ ನಾನು 11.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೂ ಸಹ ನನಗೆ 11.5 ಇಂಚೇ ಬೇಕು. ಹಾಗಾಗಿ ಅಲ್ಲಿ ನಾನು 11.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಈ ಥರ ಮಾರ್ಕ್ ಆದಮೇಲೆ ಇಲ್ಲೂ ಸಹ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟ್ ಮಾರ್ಕ್ ಹಾಕಿದ್ದಾಯಿತು. ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿಂದ ಕಟ್ ಮಾಡ್ಕೊಳ್ಳೋಣ ನೀಟಾಗಿ. ಯಾವಾಗಲೂ ಕಟ್ಟಿಂಗ್ ನೀಟಾಗಿ ಬಂದರೆ ಬ್ಲೌಸು ನೀಟಾಗಿ ಆಗುತ್ತೆ. ಸ್ಟಿಚ್ಚಿಂಗಿಗಿಂತ ಕಟ್ಟಿಂಗು ನೀಟಾಗಿ ಬರಬೇಕು, ಪರ್ಫೆಕ್ಟಾಗಿ ಬರಬೇಕು. ಆವಾಗ ಬ್ಲೌಸ್ ಸಹ ಪರ್ಫೆಕ್ಟಾಗಿ ಬರುತ್ತೆ. ನೀವು ಮೊದಲು ಕಟ್ಟಿಂಗ್ ಮಾತ್ರ ಕ್ಲೀನಾಗಿ ಕಟ್ ಮಾಡೋದನ್ನು ಕಲಿಬೇಕು. ಕಲಿಯೋರಾದರೆ ಮುಂಚೆ ಕಲ್ತಿದ್ದೀವಿ ಅಂದರೆ ಪರವಾಗಿಲ್ಲ. ಕಲ್ತಿಲ್ಲ ಅನ್ನೋರು ಫಸ್ಟು ಕಟ್ಟಿಂಗ್ ಕ್ಲೀನಾಗಿ ಕಲೀರಿ. ಆಮೇಲೆ ಸ್ಟಿಚ್ಚಿಂಗು ತಾನಾಗೇ ಬರುತ್ತೆ ನೀಟಾಗಿ. ಕಟ್ಟಿಂಗ್ ನೀಟಿಲ್ಲ ಅಂದರೆ ಬ್ಲೌಸು ನೀಟಾಗಲ್ಲ. ಬ್ಲೌಸು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಿನ ಶೇಪ್ ಕಟ್ ಮಾಡ್ಕೊಳ್ಳೋಣ. ಈಗ ನೆಕ್ಕಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನೆಕ್ಕಷ್ಟೇ ನಾವು ಕಟ್ ಮಾಡಿಲ್ಲ, ಹಾಗಾಗಿ ನೆಕ್ಕಿಗೆ ನಾನು ಮಾರ್ಕ್ ಹಾಕ್ಕೊಳ್ತೀನಿ. ನೆಕ್ ವಿಡ್ತ್ 2 ಇಂಚ್ ತಗೊಂಡಿದ್ದೀನಿ. ಈಗ ಅಳತೆ ಬ್ಲೌಸನ್ನೇ ಇಟ್ಟು ನಾನು ನೆಕ್ಕಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಬ್ಲೌಸು ರೌಂಡ್ ನೆಕ್ ಆಗಿದೆ. ನಾವು ರೌಂಡ್ ನೆಕ್ನೇ ಇಟ್ಟು ನಾನು ಶೇಪ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ರೌಂಡ್ ಶೇಪು ನೆಕ್ಕಿಗೆ ಮಾರ್ಕ್ ಹಾಕ್ಕೊಳ್ಳೋಣ. ಶೋಲ್ಡ್ರ್ ಜಾಯಿಂಟ್ ಮಾಡಿರೋ ಶೋಲ್ಡ್ರನ್ನ ಮೇಲೆ ತುದಿಗಿಟ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ.
ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡೋಣ. ನಾವೇನು ಮಾರ್ಕ್ ಮಾಡಿದ್ದೀವೋ ಅದ್ರ ಮೇಲೇ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ರೌಂಡ್ ಶೇಪು ನೀಟಾಗಿ ಬರೋ ಥರ ನಾವು ಫ್ರಂಟ್ ಪಾರ್ಟ್ ನೆಕ್ ಕಟ್ ಮಾಡ್ಕೊಳ್ತಿದ್ದೀನಿ. ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಕಟ್ಟಿಂಗ್ ಮುಗೀತು. ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಅದಕ್ಕೆ ಅಳತೆ ಬ್ಲೌಸಿನಲ್ಲಿ ಸ್ಲೀವ್ಸು ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. 10.5 ಇದೆ. ನಾನು 1 ಇಂಚು ಆ್ಯಡ್ ಮಾಡ್ಕೊಳ್ತೀನಿ. 11.5ಗೆ ನಾನು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 11.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಸಹ ನಾನು 11.5ಗೆ ಒಂದು ಮಾರ್ಕ್ ಮಾಡ್ಕೊಂಡು 3/4 ಇಂಚಿಗೆ ಒಂದು ತೋಳಿಗೆ ಡೌನ್ ಮಾಡ್ಕೊಳ್ತೀನಿ. ನೋಡಿ 11 ಇಂಚಿಗೆ ಮಾರ್ಕ್ ಹಾಕ್ಕೊಂಡು 3/4 ಇಂಚಿಗೆ ಡೌನ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಲೈನ್ನು ಡ್ರಾ ಮಾಡ್ಕೊಳ್ತೀನಿ. ಈ ಮೆಥಡಲ್ಲಿ ನೀವು ಸ್ಲೀವ್ಸ್ ಕಟ್ ಮಾಡಿದರೆ ಸ್ಲೀವ್ಸು ನೀಟಾಗಿ ಬರುತ್ತೆ. ಇಲ್ಲಿ 2 ಇಂಚು ಲೆವೆಲ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಈಗ ನಾವು ಸ್ಲೀವ್ ಶೇಪರ್ ತಗೊಂಡು ಅದ್ರ ಸಹಾಯದಿಂದ ನಾನು ಶೇಪ್ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಈ ಥರ ಶೇಪ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಮಾಡಿಕೊಂಡ್ರೆ ಫ್ರಂಟ್ ಶೇಪ್ ಸಹ ಸಿಗುತ್ತೆ. ಈ ಥರ ಫ್ರಂಟ್ ಶೇಪು ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಲೆವೆಲ್ಗೋಸ್ಕರ ಒಂದು 1/4 ಇಂಚಷ್ಟು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಡ್ರಾ ಮಾಡ್ಕೊಳ್ತಿದ್ದೀನಿ. ಲೆವೆಲ್ಗೋಸ್ಕರ ಇಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಒಂದು 1/4 ಇಂಚಷ್ಟು ಇರ್ಬೋದು ಅಷ್ಟೇ ಅದು. ಅದನ್ನೀಗ ಲೆವೆಲ್ಲಾಗಿ ಕಟ್ ಮಾಡ್ಕೊಂಬಿಡೋಣ. ಇದಾದಮೇಲೆ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. 4 ಹೊರ ಶೇಪ್ ಮೊದಲು ಕಟ್ ಮಾಡ್ಕೊಳ್ಳೋಣ, ಬ್ಯಾಕ್ ಶೇಪ್ನ. ಅದಾದಮೇಲೆ ಇಲ್ಲಿ ಒಂದು ಕಚ್ ಹೊಡ್ಕೊಳ್ಳೋಣ. ಈಗ 2 ಅಷ್ಟೇ ತಗೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಇಲ್ಲಿ ನೀಟಾಗಿ 2 ಅಷ್ಟೇ ತಗೊಂಡು ಫ್ರಂಟ್ ಶೇಪ್ ಮಾಡ್ಕೋಬೇಕು. ಆವಾಗ ಸ್ಲೀವ್ಸು ಕರೆಕ್ಟಾಗಿ ಬರುತ್ತೆ. ಈಗ ಸ್ಲೀವ್ ಕಟ್ಟಿಂಗು ಆಯಿತು. ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈ ಸೈಡು 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಈ ಸೈಡು 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಕ್ರಾಸ್ ಬೆಲ್ಟ್ಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ತೀನಿ. ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ಈಗ ನಮ್ಮ ಲೈನಿಂಗ್ ಕ್ಲಾತ್ ಕಟ್ಟಿಂಗ್ ಮುಗೀತು. ಈಗ ಮೇನ್ ಫ್ಯಾಬ್ರಿಕ್ ಕ್ಲಾತ್ ಕಟ್ ಮಾಡ್ಕೊಳ್ಳೋಣ. ನಾನು ಮೊದಲಿಗೆ ಸ್ಲೀವ್ಸ್ ಕಟ್ ಮಾಡಿದ್ದೀನಿ. ಅದು ವಿಡಿಯೋ ಮಿಸ್ ಆಗಿದೆ. ಹಾಗಾಗಿ ನಾನು ಈಗ ಬಾಡಿ ಪಾರ್ಟ್ಗಳು ಹಾಕಿ ಕಟ್ ಮಾಡ್ಕೊಳ್ತೀನಿ. ಬ್ಯಾಕ್ ಪಾರ್ಟು ಮೊದಲಿಗೆ ಹಾಕ್ಕೊಳ್ತೀನಿ. ಈ ಥರ ಮೊದಲಿಗೆ ನೀಟಾಗಿ ಬಟ್ಟೆನ ಲೈನಿಂಗ್ನ ಇದ್ರ ಮೇಲೆ ಜೋಡಿಸ್ಕೋಬೇಕು. ಮೇನ್ ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಕ್ಲಾತ್ ಉಳಿಯೋ ಥರ ನಾವು ನೀಟಾಗಿ ಫ್ರಂಟ್ ಕ್ಲಾತ್ನ ಜೋಡಿಸ್ಕೊಂಡು, ಇದಾದಮೇಲೆ ಎಲ್ಲ ಕಡೆಯೂ ಎಕ್ಸ್ಟ್ರಾ ಕ್ಲಾತ್ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟು ನಾವು ಕಟ್ ಮಾಡ್ಕೊಳ್ಬೇಕು. ಆವಾಗ ಲೈನಿಂಗ್ ಜಾಯಿಂಟ್ ಮಾಡುವಾಗ ನಮಗೆ ಸರಿಯಾಗಿ ಬರುತ್ತೆ. ನೋಡಿ, ನಾನು ಎಕ್ಸ್ಟ್ರಾ ಬಿಟ್ಟು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಕಟ್ ಮಾಡ್ಕೊಳ್ತಿದ್ದೀನಿ. ಇದು ಬಾರ್ಡ್ರ್ ಸೀರೆ ಬ್ಲೌಸ್ ಪೀಸು. ಬಾರ್ಡ್ರ್ ಸೀರೆ ಬಂದಿರೋಂತಹ ಒಂದು ಬ್ಲೌಸ್ ಇದು. ಇದನ್ನು ನಾನು ಯಾವ ಥರ ಕಟ್ ಮಾಡಿ ಯಾವ ಥರ ಲೈನಿಂಗ್ನು ಕಟ್ ಮಾಡ್ಬೇಕಂತ ತೋರಿಸ್ತಾ ಇದ್ದೀನಿ. ಈ ಥರ ಎಕ್ಸ್ಟ್ರಾ ಬಿಟ್ಟು ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ನೆಕ್ನ ನಾನು ಹೊಲಿವಾಗ ಕಟ್ ಮಾಡ್ಕೊಳ್ತೀನಿ. ಈಗ ಫ್ರಂಟು ಕಟ್ ಮಾಡ್ಕೊಳ್ತಿದ್ದೀನಿ.
ಇಲ್ಲೂ ಸಹ ನಾನು ಅರ್ಧ ಇಂಚು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟೆ ಕಟ್ ಮಾಡ್ಕೊಳ್ತಿದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಹೊಲಿವಾಗ ಚೆನ್ನಾಗಿ ಅನಿಸುತ್ತೆ, ಎಲ್ಲೂ ಹೆಚ್ಚು ಕಡಿಮೆ ಆಗೋದಿಲ್ಲ ಕ್ಲಾತು. ಈ ಥರ ಕಟ್ ಮಾಡ್ಕೊಳ್ಳಿ ನೀವು ಸಹ. ಈ ಥರ ಮಾಡೋದ್ರಿಂದ ನಿಮಗೆ ಸ್ಟಿಚ್ಚಿಂಗ್ ಮಾಡುವಾಗ ಯಾವುದೇ ಪ್ರಾಬ್ಲಮ್ ಆಗಲ್ಲ. ನೋಡಿ, ಈಗ ನಾನು ಆಲ್ರೆಡಿ ಸ್ಲೀವ್ಸ್ ಕಟ್ ಮಾಡಿದ್ದೀನಿ. ಅದನ್ನೀಗ ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ತೀನಿ. ಮುಂಚೆ ನಾನು ಫಸ್ಟು ಕ್ರಾಸ್ ಬೆಲ್ಟ್ ತಗೊಂಡ್ಬಿಡ್ತೀನಿ. ನಾವು ರೆಡಿ ಮಾಡಿರೋಂಥ ಕ್ರಾಸ್ ಬೆಲ್ಟ್ನ ಈ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಇಲ್ಲೂ ಸಹ ನಾನು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತೀನಿ. ಇದು ಸ್ಟಿಚ್ ಮಾಡಿದ ಮೇಲೆ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಳ್ಬೋದು. ಹಾಗಾಗಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕ್ಲಾತ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ಸ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ನಾನು ಮುಂಚೆ ಸ್ಲೀವ್ಸ್ ಕಟ್ ಮಾಡಿದ್ದೆ. ನಾನು ಈ ಥರ ನೋಡ್ಕೊಳ್ತಿದ್ದೀನಿ. ನಮ್ಮ ಲೈನಿಂಗಿಗಿಂತನೂ ಈ ಕ್ಲಾತ್ ಎಕ್ಸ್ಟ್ರಾನು ಇದೆ ಇಲ್ಲಂತ ಚೆಕ್ ಮಾಡ್ಕೊಂಡು ನೋಡ್ತಾಯಿದ್ದೀನಿ. ನೋಡಿ, ನಮ್ಮ ಲೈನಿಂಗಿಂತನೂ ಮೇನ್ ಫ್ಯಾಬ್ರಿಕ್ ಸ್ಲೀವ್ಸ್ ಕ್ಲಾತ್ ಎಕ್ಸ್ಟ್ರಾನೇ ಇದೆ. ಈಗ ನೀಟಾಗಿ ಒಂದು ಸಲ ನಾನು ಜೋಡಿಸ್ಕೊಂಡು ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ತೀನಿ. ಈಗ ಒಂದು ಅರ್ಧ ಇಂಚು ಬಿಟ್ಟು ಇನ್ನು ಎಕ್ಸ್ಟ್ರಾ ಕ್ಲಾತ್ನ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಇಲ್ಲಿ ಒಂದೀಗ ಕಚ್ ಹೊಡ್ಕೊಳ್ಳೋಣ. ಇದನ್ನೆಲ್ಲ ಕ್ಲೀನಾಗಿ ಜೋಡಿಸಿ ಕಟ್ಟಿಟ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.